ವನಿತಾ, ಅದು ಸಹಜವಾದಂತಹ ವಿಚಾರ. ಯಾಕಂದರೆ 4ನೇ ತಾರೀಕು ಫಲಿತಾಂಶ ಯಾವ ರೀತಿಯಾಗಿ ಬರುತ್ತೆ ಅನ್ನುವಂತಹದ್ದು ಜಮೀರ್ ಅವರ ಸಚಿವ ಸ್ಥಾನವನ್ನು ನಿರ್ಧಾರ ಮಾಡುತ್ತೆ. ಇನ್ ಕೇಸ್ ತದ್ವಿರುದ್ಧವಾಗಿ ಏನಾದರೂ ದಾವಣಗೆರೆ ಅಭ್ಯರ್ಥಿ ಅಥವಾ ಅಂದರೆ ಸಮರ್ಥ ಸೋಲು ಆಯಿತು ಅಂತಂದರೆ ಜಮೀರ್ಗದು ಎಫೆಕ್ಟ್ ಆಗೇ ಆಗುತ್ತೆ. ಯಾಕಂದರೆ ಸಮುದಾಯದ ನಾಯಕ ಅಂತ ಅಂದೆನ್ಸ್ಕೊಂಡಂತಹ ಜಮೀರ್ ಅಹ್ಮದ್ ಬಂದು ಒಂದು ದಿನವೂ ಪ್ರಚಾರ ಮಾಡಲಿಲ್ಲ ಅನ್ನುವಂಥದ್ದು ಆಗ ಪ್ರಶ್ನೆ ಬರುತ್ತೆ. ಇನ್ ಕೇಸ್ ಗೆದ್ರು ಅಂದರೆ ಇದೆಲ್ಲವೂ ಕೂಡ ಒಂದು ಹಂತಕ್ಕೆ ಮುಚ್ಚೋಗುತ್ತೆ. ಯಾವುದೇ ನಾಯಕರು ಬಂದರು ಹೋದ್ರು ಏನೂ ಆಗಲಿಲ್ಲ ಅನ್ನುವಂತಹದ್ದಂತೂ ಸ್ಪಷ್ಟ ಆಗುತ್ತೆ. ಹಾಗಾಗಿ ನಾ ಹಿಂದೆನೇ ಹೇಳಿದಂತೆ ಸದ್ಯಕ್ಕಂತೂ ಜಮೀರ್ ಅಹ್ಮದ್ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡಿದ್ದಾರೆ. ಅದಕ್ಕೆ ಕಾರಣ ಒಂದು ಕೇರಳ ಚುನಾವಣೆ, ಮತ್ತೊಂದು ಅವರು ಒಂದು ದಿನದ ಮಟ್ಟಿಗೆ ದಾವಣಗೆರೆಗೆ ಭೇಟಿ ನೀಡಿದ್ದು, ಸುದ್ದಿಗೋಷ್ಠಿಯನ್ನ ನಡೆಸಿದ್ದು, ಜೊತೆಗೆ ಸಮರ್ಥ ಅವರನ್ನ ಜೊತೆಗೆ ನಿಲ್ಲಿಸಿಕೊಂಡು ಮತ ಹಾಕಿ ಅನ್ನುವಂಥದ್ದನ್ನ ಕೇಳಿದ್ದು. ಪ್ರಚಾರ ಮಾಡದೇ ಇದ್ರೂ ಕೂಡ ಸಮುದಾಯಕ್ಕೆ ನಾನು ಸಂದೇಶವನ್ನ ಕೊಟ್ಟಿದ್ದೇನೆ ಅನ್ನುವಂಥದ್ದನ್ನ ಅಲ್ಲಿ ಬಂದು ಅವರು ಸ್ಪಷ್ಟತೆಯನ್ನ ನೀಡಿದ್ರು. ಆದ್ರೆ ಅವರ ಸಚಿವ ಸ್ಥಾನದ, ಯಾಕಂದ್ರೆ ಈಗ ಜಬ್ಬಾರ್ ಮತ್ತೆ ನಜೀರ್ ಅಹಮದ್ ಅವರನ್ನ ತ್ವರಿತವಾಗಿ ಅವರೇನು ಕ್ರಮವನ್ನ ತೆಗೆದುಕೊಳ್ತು ಹೈಕಮಾಂಡ್, ಅದೇ ರೀತಿಯಾಗಿ ಜಮೀರ್ ಮೇಲೆ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಪೂರಕವಾದಂತಹ ಕಾರಣಗಳಿಲ್ಲ. KC ವೇಣುಗೋಪಾಲ್ ಅವರ ಜೊತೆಗೆ ಅವರು ಪ್ರಚಾರದಲ್ಲಿ ಭಾಗಿಯಾಗಿದ್ದಂತಹದ್ದು, ಕೇರಳದಲ್ಲೇ ಮೊಕ್ಕ ಮೂಡಿದಂತಹದ್ದು, ಅಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಇರುವ ಕಡೆಯಲ್ಲಿ ಎಲ್ಲಾ ಕಡೆ ಪ್ರಚಾರ ಮಾಡಿದ್ದು ಅವರಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಅವರ ಸಚಿವ ಸ್ಥಾನವನ್ನ ಉಳಿಸುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಅದು ಕೂಡ ಪೂರಕವಾದಂತಹ ಅಂಶ. ಹಾಗಾಗಿ ಮೇ 4ರಂದು ರಿಸಲ್ಟ್ ಏನ್ ಬರುತ್ತೆ ಅನ್ನುವಂಥದ್ರ ಜೊತೆಗೆ ಲೀಡ್ ಎಷ್ಟಿರುತ್ತೆ ಅನ್ನುವಂತಹದ್ದು ಕೂಡ ಅವರ ಸಚಿವ ಸ್ಥಾನದ ಉಳಿಸುವಿಕೆ ಮತ್ತೆ ಅಲ್ಲಿಂದ ಅವರನ್ನ ರಾಜೀನಾಮೆ ಕೊಡಿಸುವುದಕ್ಕೆ ಎರಡಕ್ಕೂ ಕೂಡ ಅದೊಂದು ವೇದಿಕೆ ಅಂದ್ರೆ ತಪ್ಪಾಗಲ್ಲ ವನಿತಾ. ದೀಪ, ಆದ್ರೆ ಮತ್ತೊಂದಿಲ್ಲಿ ಗಮನಿಸಿದ್ರೆ ಒಂದ್ ವೇಳೆ ಏನಾದ್ರೂ ಕಾಂಗ್ರೆಸ್ ಈ ರೀತಿಯಾದಂತ ಒಂದು ಡಿಸಿಷನ್ ಅನ್ನ ತೆಗೆದುಕೊಂಡ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂಥದ್ದಲ್ವಾ? ಯಾಕಂದ್ರೆ ಅಲ್ಪಸಂಖ್ಯಾತರನ್ನ ನಂಬ್ಕೊಂಡೇ ಇರುವಂತದ್ದು ಕಾಂಗ್ರೆಸ್ ಪಕ್ಷ. ಹಾಗಾಗಿ ವನಿತಾ, ನಿಜ, ಸುಮಾರು ರಾಜ್ಯದ ಅನೇಕ ಕಡೆಗಳಲ್ಲಿ ನಿರ್ಣಾಯಕ ಪಾತ್ರದಲ್ಲಿ ಅಲ್ಪಸಂಖ್ಯಾತ ಮತಗಳಿವೆ ಅನ್ನುವಂತಹದ್ದು ನಿಜ. ದಾವಣಗೆರೆ ದಕ್ಷಿಣದಲ್ಲೇ ನೋಡಿಕೊಂಡ್ರು ನಿರ್ಣಾಯಕ ಮತಗಳು ಅಲ್ಪಸಂಖ್ಯಾತ ಅನ್ನುವಂತಹದ್ದು ಒಂದು ಕಡೆ ಆದ್ರೆ, ಸಮುದಾಯದ ನಾಯಕ ಅಂತ ಅನ್ಸ್ಕೊಂಡಿರುವಂತಹ ಜಮೀರ್ ಅಹಮದ್ ಅವರ ನಿರ್ಧಾರ ಮತ್ತೆ ಅವರ ಮಾತುಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿಯೇ ಕೊನೆ ಕ್ಷಣದವರೆಗೂ ಕೂಡ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಕೊಡಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಹೋರಾಟವನ್ನ ಮಾಡಿದ್ರು. ತಾವು ರಾಜೀನಾಮೆಗೂ ಸಿದ್ಧ ಅನ್ನುವಂತಹದ್ದನ್ನು ಹೇಳಿದ್ರು. ಅಂದ್ರೆ ನೀವು ಹೇಳಿದಂತೆ ಸಮುದಾಯದ ಜೊತೆಗೆ ಮುಂಬರುವಂತಹ ಚುನಾವಣೆಗಳನ್ನು ಕೂಡ ಕಾಂಗ್ರೆಸ್ ಗಮನದಲ್ಲಿ ಇಟ್ಕೊಂಡೇ ಈ ರೀತಿಯಾದಂತಹ ನಿರ್ಧಾರಗಳನ್ನ ತೆಗೆದುಕೊಂಡಿದ್ದು. 2ನೇ ಹಂತದ ನಾಯಕರುಗಳಿಗೆ ಒಂದಿಷ್ಟು ಬಿಸಿ ಮುಟ್ಟಿಸಿದ್ರೆ ಮುಂಬರುವಂತಹ ದಿನಗಳಲ್ಲಿ ಪಕ್ಷ ಏನು ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅದಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರ್ತಾರೆ ಅನ್ನುವಂತಹ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಬೇಕಾಗಿತ್ತು. ಜೊತೆಗೆ ಏನು ಜಮೀರ್ ಅಹಮದ್ ಅವರ ಇನ್ವಾಲ್ವ್ಮೆಂಟ್ ಎಷ್ಟಿದೆ ಅನ್ನುವಂತಹದ್ದು ಕೇರಳದಲ್ಲಿ ಇದ್ದಷ್ಟು ದಾವಣಗೆರೆಯಲ್ಲಿ ಇರಲಿಲ್ಲ. ಯಾಕೆ ಇರಲಿಲ್ಲ ಅನ್ನೋದಕ್ಕೆ ವೇಣುಗೋಪಾಲ್ ಅವರು ಇದ್ರು, ಅವರೇ ಖುದ್ದು ಹೇಳಿದ್ರಿಂದ ಅವರು ಕೇರಳಕ್ಕೆ ಹೋಗಿದ್ರು ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಹಾಗಾಗಿ ನಿರ್ಣಾಯಕ ಒಂದಿಷ್ಟು ಕ್ಷೇತ್ರಗಳಲ್ಲಿ ನಿರ್ಣಾಯಕವಾಗಿ ಅಲ್ಪಸಂಖ್ಯಾತ ಮತಗಳು ಇರೋದ್ರಿಂದ ಸಡನ್ ಆಗಿ ಸಮುದಾಯದ ಮುಖ್ಯ ಲೈನಲ್ಲಿ ನಿಲ್ಲುವಂತಹ ಫ್ರಂಟ್ ಲೈನಲ್ಲಿ ನಿಲ್ಲುವಂತಹ ನಾಯಕರುಗಳ ವಿಚಾರಕ್ಕೆ ಅಷ್ಟು ಸುಲಭವಾಗಿ ಹೈಕಮಾಂಡ್, ಯಾವುದೇ ಪಕ್ಷದ ಹೈಕಮಾಂಡ್ ಆದ್ರೂ ಹೋಗೋದಿಲ್ಲ. ಹಾಗಾಗಿ ಸದ್ಯಕ್ಕೆ ನಾ ಹೇಳಿದಂತೆ ಜಮೀರ್ ಅಹಮದ್ ಅವರಿಗೆ ಒಂದು ಪ್ಲಸ್ ಆಗಿರೋದು ಕೇರಳ ಚುನಾವಣೆ. ಅದು ವೇಣುಗೋಪಾಲ್ ಜೊತೆಗೆ ಅವರು ಪ್ರಚಾರ ಮಾಡಿ ಇಡೀ ದಿನ ಅಲ್ಲೇ ಇದ್ದಿದ್ರಿಂದ ಒಂದಿಷ್ಟು ತಮ್ಮ ಸಚಿವ ಸ್ಥಾನಕ್ಕೆ ಯಾವುದೇ ರೀತಿಯಾದಂತಹ ಕುತ್ತು ಬರದ ರೀತಿಯಲ್ಲಿ ಅವರು ಅವರದ್ದೇ ವಾತಾವರಣವನ್ನ ಸೃಷ್ಟಿ ಮಾಡ್ಕೊಂಡಿದ್ದು ಕೂಡ ಇದೇ ಕಾರಣಕ್ಕೆ ವನಿತಾ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.